ಕ್ಷಮೆ ಅನ್ನೋದು ಅತಿ ದೊಡ್ಡ ಗುಣ ನಿಜ. ಆದರೆ ಯಾರನ್ನ ಕ್ಷಮಿಸಬೇಕು ಯಾರನ್ನ ಕ್ಷಮಿಸಬಾರ್ದು ಅನ್ನೋ ವಿವೇಚನೆಯೂ ಇರಬೇಕಲ್ವಾ. ಅವನು ತನ್ನ ಜೀವ ತೆಗೆಯೋದಕ್ಕೆ ಬಂದವನನ್ನ ಕೂಡ ಕಾಲಿಗೆ ಬಿದ್ದ ಅನ್ನೋ ಕಾರಣಕ್ಕೆ ಕರಗಿ ಕ್ಷಮಿಸ್ಬಿಟ್ಟಿದ್ದ. ಅದೊಂದು ಕ್ಷಮೆಗೆ ಭರತ ವರ್ಷ ಅತಿ ದೊಡ್ಡ ಮೌಲ್ಯವನ್ನೇ ತೆರಬೇಕಾಗಿ ಬಂತು. ಹಾಗವತ್ತು ತನ್ನ ಶತ್ರುವಿಗೂ ಕ್ಷಮಾದಾನ ಕೊಟ್ಟು ಕಳಿಸಿದವನು ಪೃಥ್ವಿರಾಜ್ ಚೌಹಾಣ್. ಅವನಿಂದ ಕ್ಷಮೆ ಪಡೆದು ಮುಂದೆ ಪೃಥ್ವಿಯ ನಾಶಕ್ಕೆ ಕಾರಣವಾದ ವಿಷ ಸರ್ಪದ ಹೆಸರು ಮೊಹಮ್ಮದ್ ಘೋರಿ. ಅವತ್ತು ಪೃಥ್ವಿ ಮಾಡಿದ ಆ ಒಂದೇ ಒಂದು ತಪ್ಪು ಭರತ ವರ್ಷವನ್ನು ಅದು ಹೇಗೆ ಕಾಡಿತ್ತು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದು ಕ್ರಿಸ್ತ ಶಕ 11ನೇ ಶತಮಾನ. ಅವತ್ತಿಗೆ ಭಾರತ ಸಾಕಷ್ಟು ಬಲಿಷ್ಠ ರಾಜಮನೆತನಗಳ ಆಳ್ವಿಕೆಯಲ್ಲಿತ್ತು. ಅದರಲ್ಲೂ ದಕ್ಷಿಣದಲ್ಲಿ ಯಾದವರು, ಕಾಕತೀಯರು, ಹೊಯ್ಸಳರು, ಚೋಳರು, ಪಾಂಡ್ಯರು ಆಳ್ವಿಕೆ ಮಾಡ್ತಿದ್ರು. ಉತ್ತರ ಭಾರತದಲ್ಲಿ ರಜಪೂತರು, ಕಲಚೂರಿಗಳು, ಗಹದ್ವಾಲರು ಆಳ್ವಿಕೆ ನಡೆಸ್ತಿದ್ರು. ಅವತ್ತು ಭಾರತದ ರಾಜಕೀಯ ಪರಿಸ್ಥಿತಿ ತೀರಾ ಶಾಂತವಾಗೇನೂ ಇರಲಿಲ್ಲ. ಹಿಂದೂ ರಾಜಮನೆತನಗಳು ತಮ್ಮ ತಮ್ಮಲ್ಲೇ ಕಿತ್ತಾಟ ನಡೆಸ್ತಿದ್ವು. ಅದರಲ್ಲೂ ರಜಪೂತರಲ್ಲಿ ಸಾಕಷ್ಟು ಒಳಜಗಳ ನಡೀತಿದ್ವು. ಹೇಗಿದ್ದ ಸಂದರ್ಭದಲ್ಲಿ ಇಡೀ ಭರತ ವರ್ಷದಲ್ಲೇ ತನ್ನ ಧೈರ್ಯ ಪರಾಕ್ರಮಗಳಿಂದ ಹೆಸರುವಾಸಿಯಾಗಿದ್ದವನು ಚೌಹಾಣ್ ವಂಶದ ಪೃಥ್ವಿರಾಜ್ ಚೌಹಾಣ್. ಸಾವಿರದ 166ರಲ್ಲಿ ಸೋಮೇಶ್ವರ್ ಚೌಹಾಣ್ ಮತ್ತು ಕರ್ಪೂರಿ ದೇವಿಯ ಮಗನಾಗಿ ಆಜ್ಮೀರದಲ್ಲಿ ಜನಿಸಿದ್ದ ಪೃಥ್ವಿರಾಜ್ ಚೌಹಾಣ್ ದೆಹಲಿಯ ಗದ್ದುಗೆ ಹಿಡಿದದ್ದೇ ಒಂದು ಸಾಹಸ ಗಾಥೆ. ಪೃಥ್ವಿರಾಜನ ಮೊದಲ ಹೆಸರು ರೈಪಿತೋರ. ತಂದೆಯ ಗರಡಿಯಲ್ಲಿ ಬೆಳೆದ ಹುಡುಗ ಚಿಕ್ಕಂದಿನಿಂದಲೇ ಯುದ್ಧ ಕಲೆಗಳನ್ನ ಕರಗತ ಮಾಡಿಕೊಂಡಿದ್ದ. ಹಾಗೆ ಅವನಿಗೆ ತೋಮರ್ ವಂಶದ ಬೆಸುಗೆ ಕೂಡ ಇತ್ತು. ದೆಹಲಿಯಲ್ಲಿ ಚೌಹಾಣರು ಆಳ್ವಿಕೆ ನಡೆಸೋದಕ್ಕೂ ಮುಂಚೆ ತೋಮರರ ಆಳ್ವಿಕೆ ನಡೀತಿತ್ತು. ಅವರ ಸಂಬಂಧಿಯಾಗಿದ್ದ ಪೃಥ್ವಿರಾಜ ಕ್ರಿಸ್ತ ಶಕ 1177ರಲ್ಲಿ ಆಜ್ಮೀರದ ಗದ್ದುಗೆಯನ್ನು ಹಿಡಿತಾನೆ. ಚೌಹಾಣರು ಆಜ್ಮೀರ್ದಿಂದ ಆಳ್ವಿಕೆ ಮಾಡ್ತಿರೋ ಹೊತ್ತಲ್ಲಿ ದೆಹಲಿ ಅವರ 2ನೇ ರಾಜಧಾನಿಯಾಗಿತ್ತು. ಪೃಥ್ವಿರಾಜ್ ಚೌಹಾಣ್ ಎರಡೂ ಕಡೆಗಳಿಂದ ಆಡಳಿತ ನಡೆಸ್ತಿದ್ದ. ಅವನೊಬ್ಬ ಅತ್ಯುತ್ತಮ ಆಡಳಿತಗಾರ, ಜನಪರ ನಿಲುವುಗಳನ್ನು ಹೊಂದಿದ್ದ. ಉತ್ತರ ಭಾರತದ ರಾಜರ ಪೈಕಿ ಪೃಥ್ವಿರಾಜ್ ಚೌಹಾಣ್ ಶಕ್ತಿಶಾಲಿ ಅಂತ ಕೂಡ ಅನ್ನಿಸ್ಕೊಂಡಿದ್ದ. ತನ್ನ ಮೇಲೆ ದಂಡೆತ್ತಿ ಬಂದ ಸಾಕಷ್ಟು ರಾಜರುಗಳನ್ನು ಪೃಥ್ವಿ ಮಣ್ಣು ಮುಗಿಸಿದ್ದ. ಅಂಥ ವೀರನಾಗಿದ್ದ ಪೃಥ್ವಿಗೆ ಮುಳುವಾಗಿದ್ದು ಅವನ ಆದರ್ಶವಲ್ಲದೆ ಮತ್ತಿನ್ನೇನೂ ಅಲ್ಲ. ಅದೇ ಕಾಲಘಟ್ಟದಲ್ಲಿ ಅಂದರೆ ಕ್ರಿಸ್ತ ಶಕ 1191ರಲ್ಲಿ ಆಫ್ಘನಿಸ್ತಾನದ ಘಜನಿಯಲ್ಲಿ ಆಳ್ವಿಕೆ ಮಾಡ್ತಿದ್ದವನು ಸುಲ್ತಾನ್ ಶಾಬುದ್ದೀನ್ ಮೊಹಮ್ಮದ್ ಘೋರ್. ಅಲ್ಲಿನ ಅರಸರಿಗೆ ಸಂಪದ್ಭರಿತ ಭಾರತದ ಮೇಲೆ ಸದಾ ಒಂದು ಕಣ್ಣು ಇದ್ದೇ ಇತ್ತು. ಮೊದಲ ಬಾರಿಗೆ ಭಾರತದಲ್ಲಿನ ಅಪಾರ ಸಂಪತ್ತಿನ ರುಚಿಯನ್ನು ಕಂಡವನು ಮೊಹಮ್ಮದ್ ಘಜ್ನಿ. 10ನೇ ಶತಮಾನದಲ್ಲೇ ಮೊಹಮ್ಮದ್ ಘಜ್ನಿ ಭಾರತದ ಮೇಲೆ 17 ಬಾರಿ ಆಕ್ರಮಣ ಮಾಡಿ ಇಲ್ಲಿದ್ದ ಸಾಕಷ್ಟು ಸಂಪತ್ತನ್ನು ಕೊಳ್ಳೆ ಹೊಡೆದಿದ್ದ. ಹೀಗಾಗಿ ಅಲ್ಲಿನ ಸುಲ್ತಾನರಿಗೆ ಭಾರತದಲ್ಲಿನ ಸಂಪತ್ತಿನ ಬಗ್ಗೆ ಸಾಕಷ್ಟು ಮಾಹಿತಿ ಇತ್ತಾದರೂ ಘಜನಿಯ ನಂತರ ಬೇರಿನ್ಯಾರೂ ಭಾರತದ ಮೇಲೆ ದಂಡೆತ್ತಿ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ 11ನೇ ಶತಮಾನದ ಕೊನೆ ಭಾಗದಲ್ಲಿ ಮೊಹಮ್ಮದ್ ಘೋರಿ ಇಂಥದ್ದೊಂದು ಕಾರ್ಯಕ್ಕೆ ಮುಂದಾಗ್ತಾನೆ. ಅತಿ ಲೋಭಿಯಾಗಿದ್ದ ಈ ಸುಲ್ತಾನನಿಗೆ ರಾಜ್ಯ ವಿಸ್ತರಣೆಯ ಗೀಳು ಹತ್ತಿತ್ತು. ಅಷ್ಟೇ ಅಲ್ಲದೆ ಅವನಿಗೆ ಭಾರತದಲ್ಲಿ, ಅದರಲ್ಲೂ ದೆಹಲಿಯಲ್ಲಿದ್ದ ಅಪಾರ ಸಂಪತ್ತು ಕಣ್ಣು ಕುಕ್ತಿತ್ತು. ದೆಹಲಿಯನ್ನು ತನ್ನ ವಶ ಮಾಡಿಕೊಂಡ್ರೆ ಅಲ್ಲಿನ ಅಷ್ಟೂ ಸಂಪತ್ತು ತನ್ನದಾಗತ್ತೆ ಅಂತ ಸುಲ್ತಾನ್ ಘೋರಿ ತೀರ್ಮಾನ ಮಾಡಿದ್ದ. ಹೀಗಾಗಿನೇ ಅವನು 1191ರಲ್ಲಿ ದೆಹಲಿಯ ಮೇಲೆ ಯುದ್ಧ ಸಾರ್ತಾನೆ. ಅಲ್ಲಿಗೆ ಮದಿಸಿದ ಗಜಗಳು ಒಂದನ್ನೊಂದು ಎದುರುಗೊಂಡಿದ್ವು. ಈ ಘೋರಿ ರಕ್ತ ಪಿಪಾಸು ಪಠಾಣ್ ಸೇನೆಯನ್ನ ಹಿಂದಿಟ್ಕೊಂಡು ಬಂದಿದ್ದ. ಅಷ್ಟೇ ಅಲ್ಲದೆ ಖುದ್ದು ಘೋರಿ ಕೂಡ ಅಪ್ರತಿಮ ಪರಾಕ್ರಮಿಯಾಗಿದ್ದ. ಆದರೂ ಕೂಡ ರಜಪೂತರ ಸಿಂಹ ಪೃಥ್ವಿಯ ಮುಂದೆ ನಿಂತು ಕಾದಾಡೋದು ಅವನಿಂದ ಸಾಧ್ಯ ಆಗಲಿಲ್ಲ. ತರೈನ್ನಲ್ಲಿ ನಡೆದ ಮೊದಲ ಯುದ್ಧದಲ್ಲಿ ಘೋರಿ ಪೃಥ್ವಿರಾಜ್ ಚೌಹಾಣನ ಸಾಹಸದ ಮುಂದೆ ಮಂಡಿಯೂರಬೇಕಾಯಿತು. ರಜಪೂತರ ಸೇನೆ ಅಫ್ಘನರ ರಕ್ಕಸ ಸೇನೆಯನ್ನು ಛಿದ್ರಗೊಳಿಸಿತ್ತು. ಘೋರಿ ಸೋಲೊಪ್ಪಿಕೊಂಡ. ಅಲ್ಲದೆ ರಜಪೂತ ಸೈನಿಕರು ಸುಲ್ತಾನ್ ಶಹಾಬುದ್ದೀನ್ ಘೋರಿಯನ್ನ ಸೆರೆ ಹಿಡಿದ್ರು. ಅಲ್ಲಿಗೆ ದೆಹಲಿಗೆ ಬಂದ ಆಪತ್ತು ನಿವಾರಣೆ ಆಗಬೇಕಿತ್ತು. ಆದರೆ ಅಲ್ಲಾಗಿದ್ದೇ ಬೇರೆ. ಅವತ್ತು ಸೆರೆ ಸಿಕ್ಕ ಘೋರಿ ಮೊಹಮ್ಮದನನ್ನ ಪೃಥ್ವಿರಾಜನ ಸೈನಿಕರು ಬಂಧಿಸಿ ಎಳೆತರ್ತಾರೆ. ಅವತ್ತು ಪೃಥ್ವಿರಾಜನ ಜಾಗದಲ್ಲಿ ಘೋರಿ ಇದ್ದಿದ್ರೆ ಖಂಡಿತ ಪೃಥ್ವಿಯ ಶಿರಚ್ಛೇದಕ್ಕೆ ಆಜ್ಞೆ ಮಾಡ್ತಿದ್ದ. ಆದರೆ ಆ ರಜಪೂತ ಅರಸ ತನ್ನ ಮುಂದೆ ಮಂಡಿಯೂರಿ ಕೂತಿದ್ದ ಆಫ್ಘನ್ ದೊರೆಯ ಮೇಲೆ ಕನಿಕರ ತೋರಿಸ್ಬಿಟ್ಟ.
ನನ್ನದು ಮಹಾಪರಾಧವಾಯಿತು, ನಾನು ಇನ್ನೊಂದು ದೆಹಲಿ ಕಡೆ ತಲೆ ಕೂಡ ಹಾಕಿ ಮಲಗೋದಿಲ್ಲ, ನನ್ನನ್ನು ಕ್ಷಮಿಸಿ ಪ್ರಾಣಭಿಕ್ಷೆ ಕೊಡು ಅಂತ ಬೇಡಿದ್ದ ಘೋರಿ ಮೊಹಮ್ಮದನನ್ನ ಪೃಥ್ವಿ ಕ್ಷಮಿಸಿ ಕಳುಹಿಸಿಕೊಟ್ಟಿದ್ದ. ಅದು ಅವತ್ತಿಗೆ ಅವನು ಮಾಡಿಕೊಂಡ ಅತಿ ದೊಡ್ಡ ತಪ್ಪಾಗಿತ್ತು. ಇದಾದ ಕೆಲವೇ ದಿನಗಳಲ್ಲಿ ದೆಹಲಿಯ ಅರಸನ ಎದೆಯಲ್ಲಿ ಪ್ರೇಮ ಪಕ್ಷಿ ಸಣ್ಣಗೆ ರೆಕ್ಕೆ ಪಡಪಡಿಸೋದಕ್ಕೆ ಶುರು ಮಾಡ್ತು. ಅಪ್ರತಿಮ ಸುಂದರಿ ರೂಪವತಿಯಾದ ರಾಜಕುಮಾರಿ ಪೃಥ್ವಿಯನ್ನು ಪ್ರೀತಿಸ್ತಿದ್ಲು. ಪೃಥ್ವಿರಾಜ್ ಚೌಹಾಣ್ ಅವಳ ಸೌಂದರ್ಯಕ್ಕೆ ದಾಸನಾಗಿದ್ದ. ಹೀಗವತ್ತು ರಾಜಾಧಿರಾಜನ ಮನದಲ್ಲಿ ಪ್ರೀತಿಯ ಹೂವರಳೋ ಹಾಗೆ ಮಾಡಿದ್ದು ಕನೌಜ್ನ ರಾಜಕುಮಾರಿ ಸಂಯುಕ್ತ. ಆಕೆಯನ್ನು ಸಂಯೋಕಿತ ಅಂತ ಕೂಡ ಕರೀತಾರೆ. ಆಕೆ ಕನೌಜ್ನ ರಾಜ ಜಯಚಂದ್ರನ ಮಗಳು. ಈ ಜಯಚಂದ್ರ ಕನೌಜನ್ನು ಆಳ್ವಿಕೆ ಮಾಡ್ತಿದ್ದ ಗಹದ್ವಾಲ್ ವಂಶದ ರಾಜ. ಅವನಿಗೆ ರಾಜಸೂಯ ಯಾಗ ಮಾಡಬೇಕು ಅನ್ನೋ ಅಭಿಲಾಷೆ ಇತ್ತು. ಈ ಯಾಗ ಮಾಡಬೇಕಾದವನು ಸಾಮ್ರಾಟನಾಗಿರಬೇಕು. ಹೀಗಾಗಿ ಜಯಚಂದ್ರ ತನ್ನ ಸುತ್ತಮುತ್ತಲಿನ ರಾಜ್ಯಗಳ ಮೇಲೆ ಯುದ್ಧ ಸಾರ್ದ. ಕೆಲವರು ಅವನ ಸೈನ್ಯಕ್ಕೆ ಹೆದರಿ ಶರಣಾದರೂ ಮತ್ತೆ ಕೆಲವರನ್ನ ಜಯಚಂದ್ರ ಸದೆ ಬಡಿದಿದ್ದ. ಆದರೆ ಈ ಮಹಾನ್ ದಂಡಯಾತ್ರೆಯಲ್ಲಿ ಅವನಿಗೆ ಪ್ರಬಲ ಎದುರಾಳಿಯಾಗಿದ್ದು ಪೃಥ್ವಿರಾಜ. ಜಯಚಂದ್ರನಿಗೆ ಪೃಥ್ವಿಯ ಮೇಲೆ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಿತ್ತು. ಹೀಗಾಗಿ ಅವನು ದೆಹಲಿಯ ಸಹವಾಸಕ್ಕೆ ಹೋಗಲಿಲ್ಲ. ಹಾಗಂತ ಸ್ನೇಹ ಹಸ್ತ ಚಾಚೋ ದೊಡ್ಡ ಮನಸ್ಸು ಕೂಡ ಅವನದಾಗಿರಲಿಲ್ಲ. ಈ ಯಾಗದ ನೆಪ ಇಟ್ಕೊಂಡೇ ಜಯಚಂದ್ರ ತನ್ನ ಮಗಳ ಸ್ವಯಂವರವನ್ನು ಏರ್ಪಡಿಸಿದ್ದ. ಆದರೆ ಅಲ್ಲಿಗೆ ದೆಹಲಿಯ ರಜಪೂತ ಅರಸ ಪೃಥ್ವಿರಾಜನಿಗೆ ಆಹ್ವಾನನೇ ಇರಲಿಲ್ಲ. ಅಷ್ಟೊತ್ತಿಗಾಗಲೇ ಪೃಥ್ವಿ ಮತ್ತು ಸಂಯುಕ್ತೆಯ ನಡುವೆ ಪ್ರೇಮರಾಗ ಶುರುವಾಗಿತ್ತು. ಇಬ್ಬರು ಪರಸ್ಪರ ಪ್ರೇಮ ಪತ್ರಗಳ ವಿನಿಮಯವನ್ನು ಆರಂಭಿಸಿದ್ರು. ಹೀಗಿರುವಾಗ ತನ್ನ ಮನದನ್ನೆಯ ಸ್ವಯಂವರ ಅನ್ನೋದು ಗೊತ್ತಾಗಿ ಪೃಥ್ವಿ ಹೇಗೆ ತಾನೇ ಸುಮ್ಮನಿದ್ದಾನೋ, ಅವನು ಮಾರುವೇಷದಲ್ಲಿ ಸ್ವಯಂವರಕ್ಕೆ ಹೋಗೋ ತಯಾರಿ ಮಾಡಿಕೊಂಡ. ಅಷ್ಟರಲ್ಲೇ ಕನೌಜ್ನಿಂದ ಬಂದ ಸುದ್ದಿಯೊಂದು ಅವನ ಎದೆಯ ಬೆಂಕಿಗೆ ತುಪ್ಪ ಸುರಿದುಬಿಡ್ತು. ಕನೌಜ್ನ ಅರಸ ಜಯಚಂದ್ರ ತಾನು ಸಾರ್ವಭೌಮ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಪೃಥ್ವಿರಾಜನ ಪ್ರತಿಮೆಯನ್ನು ಮಾಡಿಸಿ ದ್ವಾರಪಾಲಕರು ನಿಲ್ಲುವ ಜಾಗದಲ್ಲಿ ನಿಲ್ಲಿಸಿದಾನೆ ಅನ್ನೋ ಸುದ್ದಿ ಅದು. ಇದು ಪೃಥ್ವಿಯ ಆತ್ಮಾಭಿಮಾನವನ್ನು ಕಲಕಿ ಹಾಕಿತ್ತು. ಜಯಚಂದ್ರನ ಸೊಕ್ಕು ಮುರಿಯೋದಕ್ಕೆ ನಿರ್ಧರಿಸಿದ್ದ ಪೃಥ್ವಿರಾಜ ಸ್ವಯಂವರ ನಡೆಯೋ ದಿನ ಕನೌಜ್ಗೆ ಮುತ್ತಿಗೆ ಹಾಕಿ ಅಲ್ಲಿಂದ ಸಂಯುಕ್ತೆಯನ್ನು ಅಪಹರಣ ಮಾಡೋ ಪ್ಲಾನ್ ಮಾಡ್ದ. ಸ್ವಯಂವರದ ದಿನ ಬಂತು. ಅಲ್ಲಿ ಸಂಯುಕ್ತೆ ಕೈಯಲ್ಲಿ ಮಾಲೆ ಹಿಡಿದು ನಿಂತಿದ್ಲು. ಆಸ್ಥಾನದ ಮಂಟಪದಲ್ಲಿ ರಾಜಕುಮಾರರ ದಂಡೇ ಸೇರಿತ್ತು. ಅವರೆಲ್ಲರನ್ನ ಕುಡಿನೋಟದಲ್ಲೇ ತಿರಸ್ಕರಿಸಿದ ಸಂಯುಕ್ತೆ ದ್ವಾರದಲ್ಲಿದ್ದ ಪೃಥ್ವಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪೃಥ್ವಿ ಇದನ್ನು ನೋಡ್ತಾನೆ. ತಕ್ಷಣ ಅಲ್ಲಿಗೆ ನುಗ್ಗಿ ಸಂಯುಕ್ತೆಯನ್ನ ರಾಜಸಭೆಯಿಂದ ಹೊತ್ತೊಯ್ತಾನೆ. ಜಯಚಂದ್ರನಂಥ ಮಹಾಗರ್ವಿ ತಂದೆ ಸಿಟ್ಟುಗೊಳ್ಳೋದಕ್ಕೆ ಇದಕ್ಕಿಂತ ಮತ್ತಿನ್ನೇನು ತಾನೇ ಬೇಕಿತ್ತು. ಪೃಥ್ವಿರಾಜನ ವಿರುದ್ಧ ಸೇಡು ತೀರಿಸಿಕೊಳ್ಳೋದೊಂದೇ ತನ್ನ ಜೀವನದ ಪರಮೋದ್ದೇಶ ಅಂತ ಜಯಚಂದ್ರ ಭಾವಿಸಿಬಿಟ್ಟ. ದೆಹಲಿಯ ಈ ರಜಪೂತ ಅರಸನ ವಿರುದ್ಧ ದುಷ್ಟಕೂಟವೊಂದು ರಚನೆಯಾಯಿತು. ಸೋಲಿನಿಂದ ಘಾಸಿಗೊಂಡಿದ್ದ ಶಹಾಬುದ್ದೀನ್ ಮೊಹಮ್ಮದ್ ಘೋರಿ ಜಯಚಂದ್ರನ ನೇತೃತ್ವದಲ್ಲಿ ರೂಪುಗೊಂಡ ದುಷ್ಟಕೂಟಕ್ಕೆ ಸೇರ್ಕೊಂಡ. ಅಲ್ಲಿಂದ ಶುರುವಾಗಿದ್ದೇ ಭಾರತದ ಸರ್ವಪತನದ ಮಹಾದುರಂತ.